ನಾನು ವೈಷ್ಣವಿ ಅಂತ. ನಾನು ಅಡ್ವೊಕೇಟ್ ಆಗಿದ್ದೀನಿ ಬ್ಯಾಂಗ್ಳೂರಲ್ಲಿ. ನನಗೆ January 26, 2024 ಡೆಲಿವರಿ ಆಯಿತು, ಬಾಯ್ ಬೇಬಿ. ಸಿಸರಿನ್ ಆಗಿತ್ತು. ಸೊ ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ಹಾಸ್ಪಿಟ್ಲಲ್ಲಿ 5 days ಅಡ್ಮಿಟ್ ಆಗಿದ್ವಿ. ಲೇಟ್ರ್ ಆನ್ ನಂದು ಪ್ರಾಪರ್ ಬಂದುಬಿಟ್ಟು ಮುಳ್ಬಾಗಲ್. ಸೊ ಅಲ್ಲಿ ನಾನು ತಾಯಿ ಮನೆಗೆ ಅಂತ ಹೋದೆ. ಬಿಫೋರ್ ದಟ್ ಸ್ವಲ್ಪ ಏನೋ ಮಗುಗೆ ಏನೋ ಪ್ರಾಬ್ಲಮ್ ಆಗಿದೆ ಬಟಕ್ಸಲ್ಲಿ ಅಂತ ಅಂದ್ಬಿಟ್ಟು ಪೀಡಿಯಾಟ್ರಿಷನ್ಗೆ ಸ್ವಲ್ಪ ತೋರಿಸಿದ್ವಿ. ಬಟ್ ದೇ ಟೋಲ್ ದಟ್ ಏನೂ ಇಲ್ಲ, ಅದು ಹಂಗೆ ಕರ್ಗೋಗುತ್ತೆ. ಬಟಕ್ಸಲ್ಲಿ ಏನೋ ಆಗಿತ್ತು, ಸ್ವಲ್ಪ ಸ್ಲೈಸ್ ಒಂದು ಲೈನ್ ಥರ 2.5 ಇಂಚಸ್ವರೆಗೂ. ಸೊ ಏನೂ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಲೇಟ್ರ್ ಆನ್ ಮತ್ತೆ ಅವನು ಅದು ಮುಟ್ಟಿದಾಗೆಲ್ಲ ತುಂಬ ಅಳ್ತಾ ಇದ್ದ. ಅದಾದಮೇಲೆ ನಮ್ಮೂರಲ್ಲಿ ಡಾಕ್ಟರ್ ರಾಜಶೇಖರ್ ಅಂತ ಒಬ್ರು ಇದ್ದಾರೆ. ಸೊ ಅವರು ಲೀಲಾವತಿ ಹಾಸ್ಪಿಟ್ಲ್ಗೆ ರೆಫರ್ ಮಾಡಿದ್ರು. ಸೊ ಅಲ್ಲೋದಾಗ ಡಾಕ್ಟರ್ ಅರವಿಂದ್ ಅಂತ ಅವರು ಈ ಹಾಸ್ಪಿಟಲ್ಗೆ, ವಂಶೋದಯ ಹಾಸ್ಪಿಟಲ್ಗೆ ಬರ್ಕೊಟ್ರು. ಈ ಥರ ಸ್ಕ್ಯಾನ್ ಇಲ್ಲದೆ ಹೋದರೆ ಎಕ್ಸ್ರೇ ಮಾಡಿ ಅಂತ ಅಂದ್ಬಿಟ್ಟು. ಸೊ ಫಸ್ಟು ಸ್ಕ್ಯಾನ್ ಮಾಡಿದ್ವಿ, ಅದರ ಕ್ಲಾರಿಟಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಎಗೇನ್ ವಿ ವೆಂಟ್ ಫಾರ್ ಎಕ್ಸ್ರೇ. ಸೊ ಅದರಲ್ಲಿ 2.5 ಇಂಚಸ್ ನೀಡಲ್ ಇತ್ತು ಅಂತ ಗೊತ್ತಾಯಿತು. ಅದಾದಮೇಲೆ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡ್ರು. ಸೊ ರಿಮೂವ್ ಮಾಡಿದ್ರೆ ಎಲ್ಲ ವಿತ್ ಸರ್ಜರಿ ರಿಮೂವ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅಡ್ಮಿಟ್ ಮಾಡಿಕೊಂಡು ನೆಕ್ಸ್ಟ್ ಡೇನೇ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರು. ಸೊ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡು ನಾವು ಅಡ್ಮಿಟ್ ಮಾಡಿದ್ವಿ. 4 hours ಆದಮೇಲೆ ಅನಸ್ತೇಷಿಯಾ ಕೊಟ್ಟು ಮಗುಗೆ ಎಲ್ಲ ಸರ್ಜರಿ ಮಾಡಿದ್ರು. ಹೀ ಈಸ್ ಫೈನ್ ನೌ, ಏನೂ ತೊಂದರೆ ಇಲ್ಲ. ಮತ್ತು ಸ್ಟಾಫ್ ಎಲ್ಲನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಡಾಕ್ಟರ್ಸು ಅಷ್ಟೇ ರೆಸ್ಪಾನ್ಸಿವ್ ಆಗಿದ್ದರು. ಪಿಡಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ವಿನಯ್ ಸರ್ ಅವರು, ಮತ್ತು ಇವರು ಪೀಡಿಯಾಟ್ರಿಕ್ ಗಿರಿಜಾ ಮೇಡಮ್ ಅಂತ. ಸೊ ಅದು ಬಿಟ್ಟರೆ ನೆಕ್ಸ್ಟು ಸ್ಟಾಫು ನರ್ಸು ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಮಗೆಲ್ಲ ಓಕೆ ಅಂತ ಅನ್ನಿಸ್ತು, ಏನೂ ತೊಂದರೆ ಇಲ್ಲ. ನೆಕ್ಸ್ಟು ಯಾರಾದರೂ ಬರೋದಾಗಿದ್ದರೆ ಇಲ್ಲಿ ಬರ್ಬೋದು. ಟ್ರೀಟ್ಮೆಂಟ್ ಆಗಲಿ ಅಥವಾ ಏನಾದರೂ ತಗೊಳ್ಳೋದಾಗಲಿ, ಏನೇ ಪರ್ಪಸ್ ಆಗಲಿ ಹೆಲ್ತ್ ವೈಸು ಇಲ್ಲಿ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.